ಸರ್, ಇದನ್ನ ಸ್ಟೇಷನ್ ಮುಂದೆ ನಿಮ್ಮ ಹೋರಾಟ ನಡೀತಿದೆಯಲ್ಲ, ಏನ್ರ ಬಗ್ಗೆ, ಏನ್ ಕಾರಣಕ್ಕೋಸ್ಕರ? ಈಗೆಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಈಗ ಈ ಒಂದು ಸಮಾಜದಲ್ಲಿ, ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ನಾವು ತುಂಬಾ ಶಾಂತಿವಂತರು, ಯಾವ ತಂಟೆಗೂ ಸಹ ಆಗೋದಿಲ್ಲ. ನಮ್ಮ ಬಾಯಿಗೆ ಒಂದು ಕೆಟ್ಟ ಮಾತು ಸಹ ಬರೋದಿಲ್ಲ. ಇವತ್ತು ಬರೋಂಗೆ ಮಾಡ್ತಾ ಇದಾರೆ. ಕಾರಣ ಏನಪ್ಪಾ ಅಂದ್ರೆ, ನೀವೆಲ್ಲ ತಿಳಿದಿರ್ಬೋದು, ಒಂದು ಎಕ್ಸಾಮ್ ಬರೆಕ್ ಬಂದಿದ್ದ ಹುಡುಗನಿಗೆ ನಮಗೆ ಬ್ರಾಹ್ಮಣ ಮೂಲ ಅಂದ್ರೆ ಅದೊಂದು ತಿಳಿಸದೆ ಜವಾರ. ಮಗು ಹೊಟ್ಟೆ ಒಳಗೆ, ತಾಯಿ ಹೊಟ್ಟೆ ಒಳಗೆ ಇದ್ದಾಗಿಂದ ಅವನು ಸತ್ತರ ತನಕ ಅವನೊಂದು ಸಂಸ್ಕಾರಗಳಿದೆ. ಹಾಗೆ ಒಂದು ಮಗು 8 ವರ್ಷ ಆದಾಗ ಮಗುಗೆ ಬ್ರಹ್ಮೋಪದೇಶ ಮಾಡ್ತೀವಿ. ಅದಕ್ಕೆ ಗುರುಗಳಿಂದ ಬ್ರಹ್ಮೋಪದೇಶ ಆಗತ್ತೆ. ಅದ ಕಾರಣವಾಗಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಬ್ರಾಹ್ಮಣತ್ವನ ತೋರಿಸ್ಕೊಡುತ್ತೆ. ಅದೇ ರೀತಿ ಬ್ರಾಹ್ಮಣತ್ವದಲ್ಲಿ ಎಡಗಡೆಗೆ ಜವಾರ ಹಾಕೊಂಡ್ರೆ ಒಂಥರ, ಬಲಗಡೆ ಹಾಕೊಂಡ್ರೆ ಒಂಥರ, ಕತ್ತಿಗೆ ನೇತ ಹಾಕೊಂಡ್ರೆ ಒಂಥರ ಒಂದೊಂದು ಸಂಪ್ರದಾಯ ತೋರಿಸುತ್ತೆ. ಹಾಗೆ ಇವತ್ತು ನೀವು ಒಂದು ಗಾದೆ ಕೇಳಿರ್ಬೋದು, ಕತ್ತೆಗೆ ಏನ್ ಗೊತ್ತು ಕಸ್ತೂರಿ ವಾಸನೆ ಅಂತ. ಕೋತಿ ಕೈಲಿ ಮಾಣಿಕ್ಯ ಕೊಟ್ಟರೆ ಏನಾಗತ್ತೆ ಅಂತ ಹೇಳತ್ತೆ. ಆ ಗಾದೆ ಇವತ್ತು ಪ್ರೂವ್ ಆಗ್ತಾ ಇದೆ. ಹಾಗೆ ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ ಅಂತ. ಹಾಗೆ ನಮ್ಮ ಬ್ರಾಹ್ಮಣತ್ವ ಬಗ್ಗೆ, ನಮ್ಮ ಯಜ್ಞೋಪೇತ ಬಗ್ಗೆ ಯಾರ್ಯಾರ ಅಧಿಕಾರಿಗಳಿಗೆ ಏನು ಗೊತ್ತು, ಅವರು ಕತ್ತೆಗಿಂತ ಕತ್ತೆ ತರನೇ ಅಂತ ಅನ್ಕೋತಾ ಇದ್ದಾರೆ. ಇವತ್ತು ನಿಜವಾಗ್ಲೂ ಈ ದಿವಸ ಹಿಂಗಾಗಿರೋದು ನಮ್ಗೆ ತುಂಬಾ ಬೇಜಾರಾಗಿದೆ. ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡ್ಬೇಕು. ಇದಿಲ್ದರೆ ನಮ್ಮ ಭಾರತಾದ್ಯಂತ, ಇಡೀ ಭಾರತ ದೇಶದಲ್ಲಿ ಇದರ ಬಗ್ಗೆ ಗಲಾಟೆಗಳು ಮಾಡಿಸ್ತೀವಿ, ನಾವೇ ಮಾಡ್ತೀವಿ. ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಇದು ಇವತ್ತು ಪ್ರಾರಂಭ. ಇದಕ್ಕೆ ನಮಗೆ ಸರಿಯಾಗಿ ಉತ್ತರ ಪ್ರಶ್ನೆ, ಈಗ ನಾವು ಪ್ರಶ್ನೆ, ನಮ್ಮ ಮೇಲೆ ಪ್ರಶ್ನೆ ಆಗಿದೆ, ನಮಗೆ ಉತ್ತರ ಸಿಗದೆ ಇದೆ. ನಾವು ಬ್ರಾಹ್ಮಣ ಸಮುದಾಯದವರು, ಅರ್ಚಕ ಸಮಾಜದವರು, ಇಡೀ ಹಿಂದೂಗಳು ಮೇಲೆದ್ದು ನಿಲ್ಲಬೇಕಾಗತ್ತೆ. ಇದು ಎಲ್ಲರಿಗೂ ಸಹ ಎಚ್ಚರಿಕೆ. ಶಿವಮೊಗ್ಗದಲ್ಲಿ ನಡೆದಂತಹ ಸಿಟಿ ಪರೀಕ್ಷೆಯ ವಿದ್ಯಾರ್ಥಿಗೆ ನಮ್ಮ ಏನು ಬ್ರಾಹ್ಮಣ ಎಂಬ ಸೂಚನೆಯಲ್ಲಿ ಯಜ್ಞೋಪವಿತಂ ಪರಮ ಪವಿತ್ರಂ ಅಂತ ಹೇಳುವ ಆ 3 ಮತ್ತು 6 ದಾರಗಳ ಏನು ದಾರ ಅಂತ ನೀವು ಭಾವನೆ ಮಾಡ್ತೀರಾ, ಆ ಯಜ್ಞೋಪವಿತ್ರರಲ್ಲಿ ಬ್ರಹ್ಮಕಟ್ಟು ಮತ್ತು ವಿಷ್ಣುಕಟ್ಟು. ಬ್ರಹ್ಮಕಟ್ಟು ಅಂದ್ರೆ ಬ್ರಹ್ಮಜ್ಞಾನ ಮತ್ತು ವಿಷ್ಣುಕಟ್ಟು ವಿಷ್ಣುವಿನ ಜ್ಞಾನದಲ್ಲಿ ಆ ಮಗುವಿಗೆ ತನ್ನ 8ನೇ ವಯಸ್ಸಿನ ಬಾಲ್ಯದಲ್ಲಿ, ತಾಯಿಯ ಗರ್ಭದಿಂದ ಬಂದಂತ 8ನೇ ವಯಸ್ಸಿನ ಬಾಲ್ಯದಲ್ಲಿ ಆ ಮಗುವಿಗೆ ಒಂದು ಗುರು ಸ್ಥಾನವನ್ನ ತುಂಬಬೇಕು. ಗುರು ಸ್ಥಾನ ಅಂದ್ರೆ ಏನು? ದೇವರನ್ನ ಆರಾಧನೆ ಮಾಡುವಂತಹ, ದೇವರಿಗೆ ಅಭಿಷೇಕ ಮಾಡುವಂತಹ ಅಧಿಕಾರದಲ್ಲಿ ಆ ಮಗುವಿಗೆ ಯಜ್ಞೋಪವಿತ್ರ ಧಾರಣೆ ಮಾಡ್ತೇವೆ. ಯಜ್ಞೋಪವಿತಂ ಪರಮ ಪವಿತ್ರಂ ಪ್ರತಿಮಂಚ ಶುಭ್ರಂ ಆಯುಷ್ಯ ಪ್ರತಿಮಶ್ಚಂ. ಯಜ್ಞೋಪವಿತ್ರಂ ಬಹಳ ಪವಿತ್ರವಾದದ್ದು. ಯಜ್ಞ ಪವಿತ್ರಂ ಅಂದ್ರೆ, ಯಜ್ಞ ಅಂದ್ರೆ ಏನು? ಸಾಕಾಗಷ್ಟು ದೇವತೆಗಳನ್ನ ಆರಾಧನೆ ಮಾಡಿ, ಮಹಾಗಣಪತಿ ಆರಾಧನೆ ಮಾಡಿ, ನವಗ್ರಹ ಆರಾಧನೆ ಮಾಡಿ, ಕುಲದೇವರ ಆರಾಧನೆ ಮಾಡಿ, ಆ ಮಗುವಿನ ಕಿವಿನಲ್ಲಿ ಗಾಯತ್ರಿ ಮಂತ್ರದ 27 ಅಕ್ಷರಗಳಿಂದ ತುಂಬಿದ ಗಾಯತ್ರಿ ಮಂತ್ರವನ್ನ ಉಪದೇಶವನ್ನ ಮಾಡಿ, ಆ ಮಗುವಿಗೆ ದೇವರ ಒಂದು ಸಾನ್ನಿಧ್ಯದಲ್ಲಿ ದೇವರನ್ನ ಕಾರ್ಯವನ್ನ ಮಾಡುವ ಒಂದು ಅಧಿಕಾರ ಯಜ್ಞೋಪವಿತ್ರ ಧಾರಣೆ ಮಾಡಿರ್ತಾರೆ. ಆ ಯಜ್ಞೋಪವಿತ್ರದಲ್ಲಿ ಏನಡಗಿದೆ? ಬ್ರಹ್ಮನ ಜ್ಞಾನವನ್ನ ಅಡಗಿರ್ತಾರೆ. ಆ ಬ್ರಹ್ಮ ಜ್ಞಾನ ಅಂದ್ರೆ ಏನು? ಹಿರಿಯರಲ್ಲಿ ಭಕ್ತಿ, ಜ್ಞಾನ ಮತ್ತು ಶ್ರದ್ಧೆ, ಈ 3 ಉಳ್ಳಂತಹ ಯಜ್ಞೋಪವಿತ್ರ ಧಾರಣೆ ಮಾಡಿ ಆ ಮಗು ಆ ವಿದ್ಯಾರ್ಥಿಗೆ ಸಾಕಾಗಷ್ಟು ನಾವು ಪುರೋಹಿತರ ಧರ್ಮದಲ್ಲಿ, ಪುರೋಹಿತ ಅಂದ್ರೆ ಏನು? ಪುರ ಅಂದ್ರೆ ಊರು, ಹಿತ ಪೂರು. ಆ ಊರಿನ ಹಿತ ಕಾಯುವ ಮನುಷ್ಯನಿಗೆ ಒಬ್ಬ ವಿದ್ಯಾರ್ಥಿಗೆ ಅವಮಾನ ಮಾಡಿದರೆ ಅಂದ್ರೆ ಮಾಡಿದಂತ ವ್ಯಕ್ತಿಯ ಕುಲದೇವರಿಗೆ ಅವಮಾನ ಮಾಡಿದಂಗೆ. ಆ ಕುಲದೇವರಿಗೆ ಅವಮಾನ ಮಾಡಿದರೆ ಆ ಮಗು ಆ ಯಜ್ಞೋಪವಿತ್ರ ಧಾರಣೆ ಆಗಿದ್ದ ನಂತರ ಆ ಮಗುವಿದ್ದಂತ ಜ್ಞಾನ, ಆ ಪರೀಕ್ಷೆಗೆ ಹೋದಂತಹ ಆ ವಿಸರ್ಜನೆ ಮಾಡಿದರೆ, ನಾವು ವಿಸರ್ಜನೆ ಅಂತ ಹೇಳ್ತೀವಿ, ಅದನ್ನ ತೆಗೆದುಹಾಕಿದ್ರೆ ವಿಸರ್ಜನೆ ಅಂತ ಹೇಳ್ತೀವಿ. ಆ ವಿಸರ್ಜನೆ ಮಾಡಿದರೆ ಆ ಮಗುವಿಗೆ ಸಾಕಷ್ಟು ಮನನೊಂದಿದೆ, ಆ ಮಗುವಿಗೆ ಅವಮಾನವಾಗಿದೆ, ಆ ಮಗುವಿಗೆ ಏನಾಗಿದೆ ಅಂತ ಆ ಮಗುವಿಗೆ ಗೊತ್ತು. ಅದರಿಂದ ಈ ಕರ್ನಾಟಕ ರಾಜ್ಯ ಸರ್ಕಾರ, ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಯವರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆ ಕ್ರಮ ಕೈಗೊಂಡು, ನಾವು ಒಬ್ರು ನಿಮ್ಮ ಊರಲ್ಲಿರೋರು, ನಾವು ಒಬ್ರು ನಿಮ್ಮ ರಾಜ್ಯದಲ್ಲಿ ಇರೋರು, ನಿಮ್ಮ ಮನೆ ಆಗ್ಬೋದು, ನಿಮ್ಮ ದೇವಾಲಯಗಳಾಗ್ಬೋದು, ಪ್ರತಿಯೊಂದರಲ್ಲೂ ನಾವು ಸಾಕಷ್ಟು ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಿದ್ದೇವೆ. ಆ ಬ್ರಹ್ಮತತ್ವವನ್ನು ಹೊಂದಿದ್ದೇವೆ. ಬ್ರಹ್ಮತ್ವ ಬ್ರಾಹ್ಮಣ ರೂಪ ಅಂತ ಹೇಳಿ ಆ ಮಗುವಿಗೆ ಆ ಸಿಟಿ ಎಕ್ಸಾಮ್ ನಲ್ಲಿ ಅವಮಾನಗೊಳಿಸಿದ್ದಾರೆ. ಆ ಮಗು ಬರೆದಿಲ್ಲ, ಬರೆಯುವಂತಹ ಸಹಕಾರವನ್ನು ಕೊಡಬೇಕು. ಇಲ್ಲದಿದ್ದರೆ ಆ ಮಗುವಿನ ಸೆಕೆಂಡ್ PUC ಜ್ಞಾನ ತತ್ವದ ಒಂದು ಅಧಿಕಾರಿ, ಒಂದು ಪರ್ಸೆಂಟೇಜ್ಗೆ ಆಧಾರದ ಮೇಲೆ ಆ ಮಗುವಿಗೆ ಒಂದು ಸಿಟಿ, ಒಂದು ಕಾಲೇಜಿನ ರ್ಯಾಂಕಿನ ಒಂದು ಸಮ್ಮಿತಪಡಿಸಿ ಆ ಕಾಲೇಜಲ್ಲಿ ಒಂದು ಸೀಟ್ ಅನ್ನು ಕೊಡಬೇಕು ಅಂತ ನಾವು ಮನವಿ ಮಾಡ್ಕೊತೀವಿ. ಈ ಮನವಿ ನಾವು ಎಲ್ಲಿವರೆಗೆ, ಈ ನಮ್ಮ ರಾಜ್ಯ ಕಂಡಂತ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಕಿವಿ ಮುಟ್ಟವರೆಗೆ, ವಿಧಾನಸೌಧ ಮೆಟ್ಟಿಲವರೆಗೆ, ನಂತರ ಇಡೀ ನಮ್ಮ ಭಾರತ ದೇಶದ ಎಲ್ಲಾ ಬ್ರಾಹ್ಮಣರಾಗಬಹುದು, ಎಲ್ಲರ ಸಮ್ಮುಖದಲ್ಲಿ ಸೇರಿ ಈ ಹೋರಾಟವನ್ನ ಮಾಡಬೇಕು. ಎಲ್ಲ ನಮ್ಮ ತ್ರಿಮಸ್ತ ಬ್ರಾಹ್ಮಣರಾಗಬಹುದು, ಹಾಗೂ ಯಜ್ಞೋಪವಿತ್ರ ಧಾರಣೆ ಮಾಡುವ ಎಲ್ಲ ಕುಲ ಬಾಂಧವರಿಗಾಗಿರ್ಬೋದು, ಅವ್ರಿಗೆಲ್ಲರಿಗೂ ನ್ಯಾಯ ದೊರಕಬೇಕು. ಇವತ್ತು ನ್ಯಾಯ ದೊರಕಬೇಕು, ನಾಳೆ ನ್ಯಾಯ ದೊರಕಬೇಕು, ಇನ್ನು ಮುಂದಿನ ದೊರಕಬೇಕು ಅಂತ ನಾವು ಕೇಳ್ಕೊತೀವಿ. ಜೈ ಶ್ರೀಮನ್ನಾರಾಯಣ. ಎಲ್ಲಿಯ ತನಕ ಹೋರಾಟ? ಗೆಲ್ಲುವ ತನಕ ಹೋರಾಟ. ಎಲ್ಲಿಯ ತನಕ ಹೋರಾಟ?